ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಬಿಇಎಲ್ ಸಹಕಾರದೊಂದಿಗೆ ನಿರ್ಮಿಸಿರುವ ನೂತನ ತುರ್ತು ಆರೈಕೆ ಕೇಂದ್ರ ಹಾಗೂ ಚಿಕಿತ್ಸಾ ಘಟಕವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ನಿನ್ನೆ ಉದ್ಘಾಟಿಸಿದರು. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ದೀಪನ್ ಮತ್ತಿತರ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಳಿಕ ಯುಟಿ ಖಾದರ್, ರಾಜ್ಯಾದ್ಯಂತ ಯಾವುದೇ ವ್ಯಕ್ತಿ ಅಪಘಾತಕ್ಕೆ ಒಳಗಾದರೆ ಮೊದಲ 7 ದಿನಗಳವರೆಗೆ 2,50,000 ರೂಪಾಯಿವರೆಗೆ ಉಚಿತ ಚಿಕಿತ್ಸೆ ನೀಡುವ ಯೋಜನೆಯನ್ನು ಜಾರಿಗೊಳಿಸುವ ಬಗ್ಗೆ ಚಿಂತನೆ ನಡೆದಿದ್ದು, ಈ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದರು. ಪರಿಸರದ ಸ್ವಚ್ಛತೆ ಕಾಪಾಡುವುದರಿಂದ ರೋಗಗಳಿಂದ ದೂರ ಉಳಿಯಬಹುದು. ಎಲ್ಲರೂ ಸ್ವಚ್ಛತೆಗೆ ಆದ್ಯತೆ ನೀಡಬೇಕೆಂದು ಕರೆ ನೀಡಿದರು. 2 ಲಕ್ಷ ತನಕ ಅದನ್ನು ಜಾಸ್ತಿ ಮಾಡಿ ಯಾರ ಆಕ್ಸಿಡೆಂಟ್ ಒಳಪಟ್ಟಂಥ ಸಂದರ್ಭದಲ್ಲಿ ಬಹುಶಃ ಅವರಿಗೆ ನಾವು ಈ ಒಂದು ಚಿಕಿತ್ಸೆ ಕೊಡುವುದರ ವ್ಯವಸ್ಥೆಗೆ ಮುಂದಿನ ದಿನಗಳಲ್ಲಿ ಬೇಕಾಗುವಂಥ ಯೋಜನೆಯನ್ನು ಇವತ್ತು ಜಾರಿಗೆ ತರ್ತೇನೆ. ಯಾಕೆ ಆರೋಗ್ಯ ಅದು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಅದು ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಸುತ್ತಮುತ್ತಲು ಇವತ್ತು ಪರಿಸರಕ್ಕೆ ನಾವು ಹತ್ತಿರವಾಗಿದ್ದು ಸ್ವಚ್ಛತೆ ಇರುವಂಥ ಮನೋಭಾವವನ್ನು ಬಹುಶಃ ನಾವೆಲ್ಲರೂ ಇವತ್ತು ಮೈಗೂಡಿಸಿಕೊಂಡು ಬರಬೇಕು. ಯಾವಾಗ ನಾವು ಪರಿಸರದಿಂದ ದೂರ ಆಗ್ತೇವೋ ಆವಾಗ ನಮಗೆಲ್ಲ ರೋಗಗಳು ಬರ್ತದೆ. ಯಾವಾಗ ನಾವು ಪರಿಸರದ ಹತ್ತಿರ ಇರ್ತೇವೆ ಆವಾಗ ರೋಗಗಳು ಬಹಳಷ್ಟು ಇವತ್ತು ಕಡಿಮೆ ಆಗ್ತದೆ. ಶಾಸಕ ದಿನಕರ್ ಶೆಟ್ಟಿ, ಈ ಟ್ರಾಮಾ ಸೆಂಟರ್ ನಿರ್ಮಾಣಕ್ಕೆ ಸ್ಥಳೀಯ ರೋಟರಿ ಕ್ಲಬ್ ಸಹಕಾರ ನೀಡಿದೆ. ಅದರೊಂದಿಗೆ ಸ್ಥಳೀಯರು ಮತ್ತು ಸಂಘ ಸಂಸ್ಥೆಗಳು ಕೂಡ ನೆರವು ನೀಡಿದ್ದು, ಈ ಆಸ್ಪತ್ರೆಯನ್ನು ಉನ್ನತ ದರ್ಜೆಗೇರಿಸಲು ಮತ್ತು ಅಗತ್ಯವಿರುವ ವೈದ್ಯಕೀಯ ಸೌಲಭ್ಯ ಒದಗಿಸುವಂತೆ ಸಚಿವರಿಗೆ ಮನವಿ ಮಾಡಲಾಗಿದೆ ಎಂದರು. ಅದರ ಜೊತೆಗೆ ನಮ್ಮ ರೋಟರಿ ಕ್ಲಬ್ನವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಆಸ್ಪತ್ರೆಗೆ ಬಿಎಲ್ಗಿಂತ ಸ್ವಲ್ಪ ಹಿಂದಿದ್ರಿ. ಅತುಲ್, ಬಿಎಲ್ಗಿಂತ ಮುಂದೆ ಹೋಗಿಲ್ಲ ನೀವು. ಬಿಎಲ್ನವರು 2,73,00,000 ಕೊಟ್ಟರೆ ನೀವು 1,70,00,000 ಕೊಟ್ಟಿರ್ಬೋದು. ಇನ್ನೂ 1 ಕೋಟಿ ಬಾಕಿ ನಿಮ್ದು ಇದೆ ರೋಟರಿ ಕ್ಲಬ್ನವ್ರದ್ದು, ಮುಂದಿನ ದಿವಸದಲ್ಲಿ ಕೊಡಬೇಕು ಅನ್ನೋದು. ಬಿಇಎಲ್ ಸಂಸ್ಥೆ ನಿರ್ದೇಶಕ ರಜನೀಶ್ ಶರ್ಮಾ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಯೋಜನೆಯನ್ನು ಬಿಇಎಲ್ ಸದಾ ನಿರ್ವಹಿಸುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಮಹಿಳೆಯರ ಆರೋಗ್ಯ, ಶಿಕ್ಷಣ ಕ್ಷೇತ್ರದ ಪ್ರಗತಿಗೂ ಹೆಚ್ಚಿನ ಸಹಕಾರ ನೀಡುತ್ತಾ ಬಂದಿದೆ ಎಂದು ಹೇಳಿದರು. Female health, education in the regions around our unit and any areas that need our support the most. The trauma center here that we are inaugurating today is a reflection of that commitment.